ತುಂಬ ನೋವಾಗ್ತಿದೆ ಸತ್ಯ. ಏನಾಗಲ್ಲ. ಏನು ಮಾಡಿಕೊಂಡೆ ಸತ್ಯ? ನೋಡ್ಕೊಂಡು ಓಡಾಡೋದಲ್ವಾ? ಈ ರೀತಿ ಮಾಡಿಕೊಂಡ್ರೆ ನಿನ್ನ ಟ್ರೈನಿಂಗು ಪ್ರಾಕ್ಟೀಸು ಮಿಸ್ ಆಗುತ್ತೆ ಅಲ್ವಾ? ಬಂದಾಗಿಂದ ನೋಡ್ತಾನೆ ಇದ್ದೀನಿ ಸತ್ಯ. ಯಾವುದಾದ್ರೂ ಒಂದು ವಿಷಯಕ್ಕೆ ಟ್ರೈನರ್ ಹತ್ರ ಮನಸ್ತಾಪ ಮಾಡ್ಕೋತಾನೆ ಇದೆಯಾ? ಈಗ ನೀನು ಪ್ರಾಕ್ಟೀಸ್ಗೆ ಹೋಗಲಿಲ್ಲ ಅಂದರೆ ಟ್ರೈನರ್ ನಿನ್ನ ಸುಮ್ಮನೆ ಬಿಡ್ತಾರಾ ಹೇಳು? ಮೇಡಮ್, ನಾನು ಏನು ತಪ್ಪು ಮಾಡಿದೆ? ಅದು ನಿನಗೆ ಗೊತ್ತು. ಆದರೆ ಎದುರುಗಡೆ ಇರೋರು ನಿನ್ನ ಹಾಗೆ ಯೋಚನೆ ಮಾಡ್ತಾರಾ ಹೇಳು? ನೀವೆಲ್ಲ ತಗ್ಗಿ ಬಗ್ಗಿ ನಡ್ಕೋಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ನೀನು ಹೇಳೋ ಉದ್ದೇಶ ಒಳ್ಳೆಯದೇ ಆಗಿದ್ರು ಹೇಳೋ ದಾಟಿಯಲ್ಲಿ ವ್ಯತ್ಯಾಸ ಆದರೆ ನಿನಗೆ ತೊಂದರೆ ಆಗತ್ತೆ. ನೀನಿನ್ನೂ ಇಲ್ಲಿ ಟ್ರೈನಿಸ್ ಸತ್ಯ. ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇರಬೇಕು. ಅದನ್ನು ನೀನು ಮರಿಬೇಡ. ಮೇಡಮ್, ನಾನು ಇರೋದೇ ಹಾಗೆ ಮೇಡಮ್. ಈಗೊಂಥರ ಆಗೊಂಥರ ಇರೋದಕ್ಕೆ ಬರಲ್ಲ ನನಗೆ. ಹರೀಶ್ ಕುಮಾರ್ ಸರು ಒಂಥರ ಮನುಷ್ಯ. ಅವ್ರು ಯಾವಾಗ ಹೇಗಿರ್ತಾರೋ ಹೇಳೋಕ್ಕೆ ಆಗಲ್ಲ. ಇಷ್ಟು ವರ್ಷ ನಾನು ಅವ್ರು ನೋಡಿರೋ ಅನುಭವದ ಮೇಲೆ ನಾನು ನಿನಗೆ ಬುದ್ಧಿ ಹೇಳ್ತಿದ್ದೀನಿ ಸತ್ಯ. ಮೇಡಮ್, ಮೊನ್ನೆ ನಾನು ತಪ್ಪು ಮಾಡಿದೆ, ನನಗೆ ಶಿಕ್ಷೆ ಕೊಟ್ಟರು. ಆದರೆ ಇವತ್ತು ಆ ಸ್ವಾತಿ ತಪ್ಪು ಮಾಡಿದ್ರು, ಅವಳು ನನ್ನ ಮಾತು ಕೇಳಲಿಲ್ಲ. ಸರಿ ಅನ್ಸುತ್ತಾ ಮೇಡಮ್? ಹಾಗಂತ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗತ್ತಾ ಸತ್ಯ? ನೀನು ಹೇಳ್ತಿದ್ಯಲ್ಲ ಸ್ವಾತಿ, ಅವರೆಲ್ಲ ದೊಡ್ಡವ್ರ ಮನೆ ಮಕ್ಕಳು, ತುಂಬ ಇನ್ಫ್ಲೂಯೆನ್ಷಿಯಲ್ ಅವರು. ನ್ಯಾಯ ಕೊಡಿಸ್ಬೇಕಾಗಿರೋ ಪೊಲೀಸ್ ಕೆಲಸ ಟ್ರೈನಿಂಗಿಗೆ ಬಂದಿದ್ದೀವಿ ಮೇಡಮ್. ನಾವು ಇಲ್ಲೇ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಹೇಗೆ ಸುಮ್ಮನಿರೋದು? ನೋಡು ಸತ್ಯ, ನಿನ್ನ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಹರೀಶ್ ಕುಮಾರ್ ಸರ್ನ ಯಾವುದೇ ಕಾರಣಕ್ಕೂ ಎದುರು ಹಾಕೋಬೇಡ. ಇದು ನಿಂಗೆ ಒಳ್ಳೇದಲ್ಲ. ಚೇತನ, ನೀನು ಇನ್ನೂ ಒಂದೆರಡು ಸರಿ ಸ್ಪ್ರೇ ಮಾಡು, ಆಮೇಲೆ ಟ್ರೈನಿಂಗಿಗೆ ಬಾ. ಸತ್ಯ, ನೀನು ಇನ್ನೂ ಅರ್ಧ ಗಂಟೆ ರೆಸ್ಟ್ ತಗೋ, ಸರಿನಾ? ಥ್ಯಾಂಕ್ ಯು ಮೇಡಮ್. ವಾರ್ಡನ್ ಮೇಡಮ್ಮು ಎಷ್ಟು ಕಾಳಜಿಯಿಂದ ಮಾತಾಡ್ಸಿದ್ರಲ್ವಾ? ನಿನಗೆ ಅವ್ರ ಮೇಲೆ ಗೌರವ ಇದ್ದರೆ ನೀನು ಅವ್ರು ಹೇಳ್ದಾಗೆ ಕೇಳಲೇಬೇಕು ಸತ್ಯ. ಇಲ್ಲ ಅಂದರೆ ನಮ್ಮ ಗುರಿ ತಲುಪಕ್ಕೆ ಕಷ್ಟ ಆಗತ್ತೆ ನಮಗೆ. ಸತ್ಯ, ನಾವು ಸಿಸ್ಟಮ್ನ ಸರಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಇನ್ನೂ ಅಧಿಕಾರ ಬಂದಿಲ್ಲ. ಆ ಅಧಿಕಾರ ಬರೋದು ನಾವು ಪೊಲೀಸ್ ಆದಾಗ ಮಾತ್ರ. ಈಗ ಸದ್ಯಕ್ಕೆ ನಮ್ಮ ಗುರಿ ಅದ್ರ ಕಡೆ ಮಾತ್ರ ಇರಬೇಕು. ಆ ಗುರಿ ತಲುಪಬೇಕು ಅಂದರೆ ಈ ಟ್ರೈನಿಂಗಲ್ಲಿ ನಮ್ಗೆ ಎಷ್ಟೇ ಅವಮಾನ ಆದರೂ ನಾವು ಸಹಿಸ್ಕೋಬೇಕು. ಅದಾಗಬೇಕು ಅಂದರೆ ಈಗ ನಾವು ತಾಳ್ಮೆ ತಗೋಬೇಕು. ನೀನು ಹೇಳ್ತಿರೋದು ಸರಿಗಿದೆ ಚೇತನ. ಅದೇನೋ ಹೇಳ್ತಾರಲ್ಲ, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಅದಾಗಬೇಕು ಅಂದರೆ ನಾವೀಗ ತಾಳ್ಮೆಯಿಂದ ಇರಬೇಕು ಸತ್ಯ. ಕಾರ್ತಿಕ್, ನೀನು ನಿನ್ನ ಹೆಂಡತಿನ ತುಂಬಾ ಮೆರೆಸ್ಬಿಟ್ಟೆ ಬಿಡು. ಅವಳು ಆಸೆ ಪಟ್ಲು ಅಂತ ಅಮ್ಮನ್ನು ಎದುರು ಹಾಕೊಂಡು ಅವಳಿಗೆ ಓದಿಸ್ದೆ. ಅಪ್ಪ ನೀನು ಉತ್ತರ ಕುಮಾರನ್ ಪೌರುಷ ಅಂದಾಗ ಅವ್ರ ಜೊತೆ ಸೇರ್ಕೊಂಡು ನಗ್ತಾ ಇದ್ಲು. ಟ್ರೈನಿಂಗ್ ಸೆಂಟರ್ ಹತ್ರ ಸತ್ಯನ್ ಹುಡುಗರು ನೀನು ಅವಳ ಗಂಡ ಅನ್ನೋದನ್ನ ನೋಡದೆ ನನ್ನನ್ನ ಸೈಡಿಗೆ ಸರಿಸಿದ್ರು. ಅವಳು ಪೊಲೀಸ್ ಆಫೀಸರ್ ಆಗ್ತಾ ಇದ್ದಾಳೆ ಅನ್ನೋ ಖುಷಿಲಿ ಎಲ್ರು ನಿನ್ನ ಚೀಪ್ ಮಾಡ್ತಾ ಇದ್ದಾರೆ. ಕಾರ್ತಿ, ನೀನ್ ಇಲ್ಲಿದ್ಯಾ? ನಾನು ಮರಳೆಲ್ಲ ಹುಡುಕ್ತಿದ್ದೆ ನಿನ್ನ. ಹೇಳಿ ಚಿಕ್ಕಿ. ಇಲ್ಯಾಕೋ ನಿಂತಿದ್ಯಾ? ಭಾವ ನಿನ್ನ ಕರಿತಾ ಇದ್ದಾರೆ. ಬರ್ತೀನಿ ಅಂತ ಹೇಳಿ. ಕಾರ್ತಿ, ಯಾಕೆ ಬೇಜಾರು ಹೇಳಿದ್ಯಾ?
ಓ ನಾವಾಗಲೇ ಮಾತಾಡುವಾಗ ನಿನ್ನ ಮತ್ತೆ ಸತ್ಯನ ಕಂಪೇರ್ ಮಾಡಿ ಮಾತಾಡಿದ್ವಿ ಅಂತ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದೇ ವಿಷಯನಾ? ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರೇನೋ? ಆ ಕೀರ್ತನ ನೋಡಿದ್ರೆ ನಾನೇನೋ ಹೇಳೋದನ್ನ ಅವಳು ಬೇರೆ ರೀತಿ ತಿರ್ಚಿ ಹೇಳ್ಬಿಟ್ಲು. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಕಾರ್ತಿ, ತಮಾಷೆ ಮಾಡಿದ್ದು ಕಣೋ. ಸತ್ಯ ನಿನ್ನ ಹೆಂಡತಿ ಆಗಿರೋದ್ರಿಂದಾನೆ ಅವಳು ಈ ಮನೆ ಸೊಸೆ ಆಗಿರೋದು. ನಮ್ಗೆ ಅಷ್ಟು ಗೊತ್ತಾಗಲ್ವಾ? ಹೋಗ್ಲಿ ಬಿಡಿ ಚಿಕ್ಕಿ, ನಿಮ್ಗೆ ಅರ್ಥ ಆಗಲ್ಲ. ಏನು ಅರ್ಥ ಆಗಲ್ಲ? ಅರ್ಥ ಮಾಡಿಸು, ತಿಳ್ಕೊತೀನಿ. ಚಿಕ್ಕಿ, ನಾನು ಬೇರೆ ಇಂಡಿವಿಜುವಲ್ಲು, ಸತ್ಯ ಬೇರೆ ಇಂಡಿವಿಜುವಲ್ಲು. ಯಾವಾಗಲೂ ಅವಳು ನೋಡಿ ತಿಳ್ಕೊ, ಅವಳು ಹಾಗೆ ಇವಳು ಹೀಗೆ ಅಂತ ಹೇಳಿದ್ರೆ ನಾನು ಏನು ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಮೂಡಲ್ವಾ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ನಾನು ಏನೂ ಅಲ್ಲ ಅಂತ ನನಗನ್ಸಲ್ವಾ? ಅಯ್ಯೋ ಇಷ್ಟೇನಾ? ನಿನ್ನನ್ನು ನಾವು ಯಾವತ್ತೂ ಅನುಮಾನದಿಂದ ನೋಡಿಲ್ಲ ಕಣೋ. ನೀನು ಎಷ್ಟು ಬದಲಾಗಿದೆಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಇಂಥ ಕಮೆಂಟ್ಸ್ನ ಪಾಸಿಟಿವ್ ಆಗಿ ತಗೋಬೇಕು. ಮನೇಲೊಬ್ರು ಪೊಲೀಸ್ ಆಫೀಸರ್ ಇದ್ಮೇಲೆ ಬೇಕೋ ಬೇಡವೋ ಎಲ್ಲರೂ ಅವರಿಂದ ನಮ್ಮನ್ನ ಗುರ್ತಿಸ್ತಾರೆ. ನಾಳೆ ನೀನು ಸತ್ಯನ್ ಗಂಡ ಅಂತ ಅನ್ನಿಸ್ಕೊಳ್ಳೋದಲ್ಲ, ಭಾವನ್ನು ಕೂಡ ಸತ್ಯನ್ ಮಾವ ಅಂತ ಹೇಳ್ತಾರೆ. ಅದಕ್ಕೆ ಭಾವ ಕೋಪ ಮಾಡ್ಕೊಳ್ಳೋದಕ್ಕಾಗತ್ತಾ ಹೇಳು? ಬೇರೆಯವ್ರ ಕತೆ ಬಿಡಿ ಚಿಕ್ಕಿ, ನಮ್ಮ ಮನೇಲಿ ಆ ಥರ ಹೇಳಿದ್ರೆ ನನಗೆ ಬೇಜಾರಾಗಲ್ವಾ? ಆಗಬಾರ್ದು ಕಾರ್ತಿ, ಅದೇ ಚಾಲೆಂಜ್ ಅಲ್ವಾ? ಅವಳು ನೀನು ಹೆಂಡ್ತಿ ಕಣೋ. ಇಷ್ಟು ದಿನ ನೀನವಳಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ಯೋ ಇನ್ಮೇಲೇನೂ ಹಾಗೆ ಸಪೋರ್ಟ್ ಮಾಡಬೇಕು. ನಾವು ಯಾವಾಗಲೂ ಇಂಥವ್ರ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀವಿ ಹೊರತು ಕೀಳರಿಮೆ ಹಿಂಜರಿಕೆ ಇರೋದಿಲ್ಲ. ಹಾಗೆ ನೀನು ಆಗಬೇಕು ಕಾರ್ತಿ. ಇಂಥ ಹುಡುಗಿ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡಬೇಕು. ಸಮಾನತೆ ಅನ್ನೋದು ಶುರು ಆಗೋದೇ ಇಲ್ಲಿಂದ. ನೀವು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಚಿಕ್ಕಿ, ಆದರೆ ಕಾರ್ತಿ, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಕಣು. ನೀನು ಬೇರೆ ಗಂಡನ ಅಂದ್ರೆ ಯಾರು ಅಂತ ಜನ ಗುರ್ತಿಸೋ ಮಟ್ಟಿಗೆ ನೀನು ಬೆಳಿಬೇಕು. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಯಾಕೆ ಈ ಥರ ಯೋಚನೆ ಮಾಡಿ ಮನ್ಸು ಕೆಡ್ಸ್ಕೊತಾ ಇದ್ದೀನಿ? ಎನಿಹೌ, ಈ ಥರ ವಿಷಯಕ್ಕೆಲ್ಲ ಕ್ಲಾರಿಟಿ ಕೊಡೋಕ್ಕಾಗೋದು ಸತ್ಯನಿಂದ ಮಾತ್ರ. ನಾನು ಹೋಗಿ ಅವಳನ್ನ ಮೀಟ್ ಮಾಡಿ ಎಲ್ಲ ನೀಟಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಗಂಡ ಹೆಂಡತಿ ಅಂದಮೇಲೆ ಮನ್ಸು ಕ್ಲಿಯರ್ ಆಗಿದ್ರೆ ಚಂದ. ಹಾಗೆ ಆಗಬೇಕು. ಮೇಡಮ್, ಮೇಡಮ್, ಯಾರೋ ಬಂದಿದ್ದಾರೆ ಅನ್ಸುತ್ತೆ ಅತ್ತೆ. ರುಕೋ, ಯಾರೋ ಬಂದಿದ್ದಾರೆ ನೋಡು. ಹಾ ಅಮ್ಮ. ಮೇಡಮ್, ನಿಮ್ಮ ಮನೆಗೆ AC ಡೆಲಿವರಿ ಇದೆ. ಒಂದು ನಿಮಿಷ. ಮಾವ, ಮಾವ. ಮಾವ, ನೀನೇನಾದರೂ AC ಬುಕ್ ಮಾಡಿದ್ದೀಯಾ? AC-ನ ಫ್ಯಾನೇ ತರಿಸಲ್ಲ ರುಕ್ಕೋ, ಇನ್ಯಾವ AC? ಅದು ನಿಜಾನೇ. ಫ್ಯಾನ್ ತರಿಸೋ ಯೋಗ್ಯತೆನೇ ಇಲ್ಲ,
ಇನ್ನು ಎ ಸಿ ಎಲ್ಲಿಂದ ಬುಕ್ ಮಾಡ್ತಾನೆ? ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡೋರ್ ಮಾತ್ಗೆಲ್ಲ ನೀನಕ್ಕೆ ಬೇಜಾರು ಮಾಡ್ಕೊಂತೀಯ? ಬಿಟ್ಟು ಹಾಕು. ಏಯ್, ನನಗೆ ತಾಕತ್ ಇರೋದಕ್ಕೆ ಕಣೆ ಗಿಫ್ಟ್ ಬಂದಿರೋದು. ನನ್ನ ಹತ್ರ ಇರೋ ಚಪ್ಪಲಿ ತರದ್ ಒಂದು ಚಪ್ಪಲಿ ತಗೋ ನೋಡೋಣ. ಅಂತ ಗತಿಗೇಡು ನಮ್ಗೇನು ಬಂದಿಲ್ಲ. ನೀನು ಎ ಸಿ ಹಾಕೊಂಡು ತಣ್ಣಗಿರು, ನಾವು ಸ್ವಾಭಿಮಾನದಲ್ಲಿ ಬದುಕ್ತೀವಿ. ದಿವ್ಯಾ ಅಂದ್ರೆ ನೀವೇನಾ ಮೇಡಮ್? ಬನ್ನಿ. ಮೇಡಮ್ ಯಾವ ಕಡೆ ಫಿಟ್ ಮಾಡಬೇಕು? ಇಲ್ಲಲ್ಲಪ್ಪ, ಆ ಕಡೆ ಅಲ್ಲಿ ರೂಮಲ್ಲಿ. ಓಕೆ. ಏನು ನಿನ್ನ ಹೆಸರೇನು? ರುಕ್ಕು. ನಿಮ್ಮ ಮಾವನ ಮುಖ ನೋಡು, ಸಪ್ಪಗಾಗಿದೆ. ಅವನ ಕೈಲಿ ಮಾಡೋಕ್ಕಾಗ್ದಿರೋ ಕೆಲಸನ ನಾನು ಮಾಡ್ತಿದ್ದೀನಿ ಅಂತ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾನೆ. ನೀನು ದುರಹಂಕಾರದ ಮೂಟೆ. ಮಾವಂಗೇನಾದ್ರೂ ಕಿಚಾಯಿಸಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನೀನು ನಿಮ್ಮ ಮಾವನ ಥರ ಬರೀ ಮಾತು, ವೇಸ್ಟ್ ಫೆಲೋಸ್. ನೀನು ಜಂಬದ ಕೋಳಿ ಕಣೆ. ಮನುಷ್ಯ ಅಂದ್ರೆ ದುಡ್ಡು ವಸ್ತು ಅಷ್ಟೇನಾ? ಭಾವನೆಗಳಿಗೆ ಬೆಲೆನೇ ಇಲ್ವಾ? ಮನುಷ್ಯನ ಹತ್ರ ದುಡ್ಡಿಲ್ಲ ಅಂದ್ರೆ ಅವನಿಗೆ ಬೆಲೆನೇ ಇಲ್ವಾ? ಹೌದು. ಏನೀಗ? ನನ್ನ ಲೈಫಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೀಗಿದ್ದೀನಿ. ಓಸಿ ಏಸಿ ಪೋಸ್ ನೋಡು. ನಿನ್ನ ಮೂತಿಗೆ ಅದೂ ಇಲ್ಲ. ದಿವ್ಯಾ, ನೀನು ಮಾಡ್ತಾ ಇರೋದು ಸರಿ ಇಲ್ಲಮ್ಮ. ಅಲ್ವೇ? ಅವನು ಯಾರೋ ಕೇಳಿದ ತಕ್ಷಣ ಕೊಡಿಸ್ತಾನೆ ಅಂತಂದ್ರೆ ಅದರಿಂದ ಏನೋ ಉದ್ದೇಶ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೋ. ಇದ್ರ ಪರಿಣಾಮನ ನಾಳೆ ಅನುಭವಿಸ್ತೀಯ ನೀನು. ನಾಳೆಗೆ ಈಗ ನೀವೆಲ್ಲರೂ ತೆಪ್ಪಗಿರಿ. ದಿವ್ಯಾ, ಅತ್ತೆ ಬಿಡಿ ಅತ್ತೆ, ಕಂಡೋರ್ ವಿಷಯ ನಮ್ಗೆ ಯಾಕೆ? ದೇವರು ಎಲ್ರಿಗೂ ತಿತ್ಕೊಳ್ಳೋದಕ್ಕೆ ಎರಡನೇ ಅವಕಾಶ ಕೊಡ್ತಾನಂತೆ. ಎರಡನೇ ಅವಕಾಶದಲ್ಲೂ ತಪ್ಪೇ ಮಾಡ್ತೀನಿ ಅನ್ನೋರ್ನ ನಾವು ತಡೆಯೋದಕ್ಕಾಗತ್ತಾ? ಏನೋ ಮಾಡ್ಕೊಳ್ಳಿ ಬಿಡಿ. ಅಷ್ಟು ಗೊತ್ತಿದೆ ತಾನೆ ತಾವೆಲ್ಲರೂ? ಏನಪ್ಪ ಕಾರ್ತಿಕ್, ಏನು ಆಳವಾಗಿ ಯೋಚನೆ ಮಾಡ್ತಾ ನಿಂತುಬಿಟ್ಟೆ? ಏನು ಸಮಾಚಾರ? ಆ ಥರ ಏನೂ ಇಲ್ಲಪ್ಪ. ನಾನು ನಂಬಿಡ್ತೀನಾ? ಅದಿರಲಿ, ನಿನ್ನ ಹತ್ರ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ, ನೀನು ನೇರವಾಗಿ ಉತ್ತರ ಕೊಡಬೇಕು, ಆಯಿತಾ? ಅದೇನು ಅಂತ ಕೇಳಿಪ್ಪ. ಸತ್ತಿಳಿ ಯಶಸ್ಸು ನಿನಗೆ ಚುಚ್ಚುತ್ತಾ ಇದೆಯಾ? ಈರ್ಷೆ ಕಾಡ್ತಾ ಇದೆಯಾ? ನನಗೆ ಅರ್ಥ ಆಗಲಿಲ್ಲಪ್ಪ. ನಿನ್ನ ಭಾಷೆಯಲ್ಲೇ ಹೇಳ್ತೀನಿ, ನಿನಗೆ ಜಲಸ ಆಗ್ತಿದೆಯಾ? ಇಲ್ಲಪ್ಪ, ನನಗೆ ಯಾವುದೇ ರೀತಿ ಜಲಸಿ ಇಲ್ಲ. ಆದರೆ ನನ್ನ ಸತ್ಯನ ಕಂಪೇರ್ ಮಾಡಿ ಮಾತಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಅಯ್ಯೋ ಹುಚ್ಚ, ಇದನ್ನು ನೀನು ತಲೆಗೆ ಹಚ್ಕೊಂಡಿದ್ದೀಯಾ? ಅದು ಹಾಗಲ್ಲ ಕಣೋ. ನೋಡು, ಸೀತನ ಕಡೆಯವರಿಗೆ ಸೀತನ ಗಂಡ ರಾಮಚಂದ್ರ ಅಂತ ಹೇಳ್ತಾರೆ. ನಮ್ಮ ಕಡೆಯವರು ರಾಮಚಂದ್ರನ ಹೆಂಡತಿ ಸೀತಾ ಅಂತ ಹೇಳ್ತಾರೆ ಅಷ್ಟೇ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಗೆ ಡಿಸೈಡ್ ಮಾಡ್ತೀಯಾ? ನಾಳೆ ಸತ್ಯ ಪೊಲೀಸ್ ಆದರೆ ಪ್ರಪಂಚಕ್ಕೆಲ್ಲ ಅವಳೇ ಮೊದಲು. ಅದು ಸೋಷಿಯಲ್ ಸರ್ವಿಸ್ ಕೆಲಸ ಕಣೋ. ಆಗ ಎಲ್ಲರೂ ನಮ್ಮನ್ನು ಅವಳ ಕಡೆಯವರು ಅಂತಲೇ ಗುರುತಿಸ್ತಾರೆ.
ಹಾಗಂದು ಮಾತ್ರಕ್ಕೆ ನಮ್ಮ ಬೆಲೆ ಕಡಿಮೆ ಆಯಿತು, ಅವಳ ಬೆಲೆ ಜಾಸ್ತಿ ಆಯಿತು ಅಂತ ಅಷ್ಟೇ. ಇಲ್ಲಪ್ಪ, ನನಗಿದು ಯಾವುದು ಕನ್ವಿನ್ಸ್ ಆಗ್ತಾ ಇಲ್ಲ. ನೋಡು, ನಮ್ಮವರು ನಮಗಿಂತ ಮುಂದೆ ಹೋದಾಗ ಬೆನ್ನು ತಟ್ಟಬೇಕು, ಚಪ್ಪಾಳೆ ತಟ್ಟಬೇಕು. ಆದರೆ ಈ ಥರ ಕೊರಗೋದಲ್ಲ ಕಣೋ. ನಿನ್ನ ಪ್ರೀತಿ ನಿಜವಾದದ್ದೇ ಆದರೆ ಖಂಡಿತ ನೀನು ಈ ರೀತಿ ಆಡ್ತಾ ಇರಲಿಲ್ಲ. ಇದರ ಮೇಲೆ ನಿನ್ನಿಷ್ಟ. ಚಿಕ್ಕಿ ನೋಡಿದ್ರೆ ಹಾಗೆ ಹೇಳ್ತಾರೆ, ಅಪ್ಪ ನೋಡಿದ್ರೆ ಹೀಗೆ ಹೇಳ್ತಾರೆ. ಇವ್ರು ಸರಿನಾ ಅಥವಾ ನಾನು ಸರಿನಾ? ಯಾವ್ದು ಸರಿ ಯಾವ್ದು ತಪ್ಪು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಈಗ ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ನಿಮಗೆ ಗೊತ್ತಾ? ನಾನು ನಿಮಗೆ ಮೊದಲೇ ಹೇಳಿದಾಗೆ ಪ್ರತಿದಿನ ರಾತ್ರಿ ಈ ಸೆಷನ್ನಲ್ಲಿ ಇವತ್ತಿನ ಆಕ್ಟಿವಿಟೀಸ್ ಬಗ್ಗೆ, ಬೆಸ್ಟ್ ಮತ್ತು ವರ್ಸ್ಟ್ ಪರ್ಫಾರ್ಮರ್ ಬಗ್ಗೆ ಮಾತಾಡ್ತೀವಿ. ಸತ್ಯ, ಬೆಸ್ಟ್ ಪರ್ಫಾರ್ಮರ್ ನಿಂಗೆ ಸಿಗತ್ತೆ. ನೀನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ. ಬೆಸ್ಟ್ ಪರ್ಫಾರ್ಮರ್ಗೆ ನಮ್ಮ ಕಡೆಯಿಂದ ಚಪ್ಪಾಳೆ, ಮತ್ತೆ ವರ್ಸ್ಟ್ ಪರ್ಫಾರ್ಮರ್ಗೆ ಪನಿಷ್ಮೆಂಟ್ ಇರುತ್ತೆ. ಆ ಪನಿಷ್ಮೆಂಟು ನಾಳೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಿಮ್ಮ ಮನಸ್ಸಲ್ಲಿ ಕಿಚ್ಚುಟ್ಟಬೇಕು. ಸೊ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಸ್ವಾತಿ. ಥ್ಯಾಂಕ್ ಯು ಸರ್. ಗುಡ್. ಬೇಜಾರು ಮಾಡ್ಕೋಬೇಡ ಸತ್ಯ. ಅವರೆಷ್ಟು ಪಾರ್ಶಾಲಿಟಿ ಮಾಡ್ತಾರೆ ಅಂತ ಕಣ್ಮುಂದೆನೇ ಕಾಣಿಸ್ತಾ ಇದೆ. ಹಾಗೆ ಇವತ್ತಿನ ವರ್ಸ್ಟ್ ಪರ್ಫಾರ್ಮರ್ ಸತ್ಯ. ನಿಂತಲ್ಲೇ 100 ಬಸ್ಕಿ ಹೊಡಿಯಮ್ಮ.